ನಮಸ್ಕಾರ ರೈತಾಪಿ ಮಂದಿಗೆ. ಇವತ್ತು ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಹೊಲಕ್ಕೆ ಹೊಂಟೇವಿ. ಎದಕ್ಕಂತಂದ್ರೆ ಸೋಯಾಬೀನ್ ಕಟಾವು ಮಾಡೋದಕ್ಕೆ ಬೆಳಿಗ್ಗೆ ಎದ್ದು ಹೊಂಟೇವಿ. ಚಹಾ ಕುಡ್ದು ಮತ್ತೇನೈತಿ ಹೋಗೋದೇನು ಹೊಲದ ಕಡೆ. ನೋಡ್ರಿ ಊರ ಕತ್ತಲೈತಿ, ಇನ್ನೂ ಯಾರೂ ಎದ್ದಿಲ್ಲ. ಒಂದು ನರ ಪೀಳೇನೂ ಇಲ್ಲ. ನಾಯಿಗಳು ಅಡ್ಡಾಡತ್ತಾವು, ನಾಯಿ ಮಕ್ಕೊಂಡವು ಅಷ್ಟೇ. ಮತ್ತು ಹಂಗೆ ದಾರಿ ಹಿಡಿದು ಹೋಗ್ತಾ ಹೆದರ್ಕೊಂಡು ಬರ್ತಾಯಿದೆ. ಬೆಳಗ್ಗೆ 4 ಗಂಟೆಗೆ ಯಾರ್ಯಾರು ಒಬ್ಬರೂ ಇಲ್ಲ. ಮತ್ತೇನೈತಿ ಹೊಲದ ದಾರಿ ಹಿಡಿದು 2 ಕಿಲೋಮೀಟ್ರ್ ಗಾಡಿ ಮೇಲೆ ಹೊಲಕ್ಕೆ ಬಂದೇವಿ. ಹೊಲಕ್ಕೆ ಬಂದಾರ ಅಂತಂದ್ರೆ ಕೆಲಸ ಸ್ಟಾರ್ಟ್. ಫುಲ್ ಕತ್ತಲೈತಿ. ಗ್ಲೌಸ್ ಹಾಕ್ಕೊಂಡು ಸೋಯಾಬೀನ್ ಕಟಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಗ್ಲೌಸ್ ಹಾಕ್ಕೊಳ್ಳಿಲ್ಲ ಅಂದರೆ ಕೈಗೆ ಚುಸ್ತಾವು. ಸ್ಟಾರ್ಟ್ ಮಾಡಿ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಬೆಳಗಾಯ್ತು. ಇಷ್ಟೆಲ್ಲ ಹೊಲ ಕಿತ್ತೇವೆ ನೋಡ್ರಿ. ಒಂದಿಲ್ಲ ಇನ್ನು ಕೀಳ್ಬೇಕು. ಇಷ್ಟೆಲ್ಲ ಹೊಲನ ಎಲ್ಲ ಕೀಳ್ಬೇಕು ನಾವು. ಇಷ್ಟೆಲ್ಲ ಕಿತ್ತೇವೆ ನೋಡ್ರಿ. ಫುಲ್ ವರ್ಕಿಂಗ್, ಫುಲ್ ಬೆವರು ಬರತೈತಿ. 8 ಗಂಟೆ ಯಾಕೆ ಬಂತು. ಮತ್ತೇನು ಹೊಟ್ಟೆ ಶಾಕತ್ತೆ. ನಾಷ್ಟ ಮಾಡಿ ಬಂದ್ರಾತಂತೇಳಿ ಮನೆ ಕಡೆ ಹೋಗ್ಬೇಕಿನ್ನು. ನೋಡ್ರಿ ಹೊಲ ಹೆಂಗೆ ಬೆಳೆದೈತಿ. ಸೋಯಾಬೀನ್ ಎಲ್ಲ ಗಂಟು ಮುಟ್ಟೆ ಕಟ್ಕೊಳತ್ತೇವಿ. ನಾಷ್ಟ ಮಾಡಿ ಬರೋಣಂತೆ. ಮತ್ತೇನಂತೀರಿ ರೈತರ ಬಗ್ಗೆ? ಸೋಯಾಬೀನ್ ಯಾರು ಕಟ್ ಮಾಡಿದ್ರೆ ಅವ್ರನ್ನೊಂದು ಕಮೆಂಟ್ ಹಾಕ್ರಿ. ನೋಡ್ರಿ ಎಲ್ಲ ಹೊಲ ಅದು ಎಲ್ಲ ಕಂಪ್ಲೀಟ್ ಮಾಡೇವಿ. ಪೂರ ಹೊಲ ಎಲ್ಲ ಖಾಲಿ ಮಾಡೈತಿ. ಸೋಯಾಬೀನ್ ಕಟಾವು ಮಾಡಿ ಬನ್ನಿನೂ ಹಾಕೇವಿ. ನೋಡ್ರಿ ಎಲ್ಲ ಫುಲ್ ಅದು ಎಲ್ಲ ಹೊಚ್ಚೇವಿ. ಫುಲ್ ಹೊಚ್ಚಿ ಮಳಿಗದು ತೊಯ್ದಿರ್ಬಾರ್ದು. 2 ಬನ್ನಿ ಹಾಕೇವಿ. 2 ಎಕರೆ ಹೊಲದಾಗ 2 ಎಕರೆ ಹೊಲ ಬನ್ನಿ ಹಾಕೇವಿ. ನೋಡ್ರಿ ಹೆಂಗೈತಿ ಬನ್ನಿವಿ. ನೀರಿಗೆ ಒಳಗೆ ಹಿಡಿಬಾರ್ದು ಅಂತ ಹೇಳ್ಕನ ಫುಲ್ ರೆಡಿ ಮಾಡಿ ಹುಲ್ಲು ಹಚ್ಚಿ ಪೂರ ಪ್ಯಾಕ್ ಮಾಡಿ ಇಟ್ಬಿಡ್ತೇವೆ.